फल सारभक्षिते नास्ति शोकविनाशकारणं नमामि विघ्नेश्वर वंदित श्री गणनाथने मंदरथिरा भक्ति पुष्पगणा अर्पिಸುವೆ ತವ ಪಾದಕ್ಕೆ
ವಂದಿಸುವೆವು ಸ್ವಾಮಿ ಶಿರವಾಗಿ ನುಡಿಸುತ್ತಲೇ ಬೇಡುವೆವು ಸ್ವಾಮಿ ಕದೆಯಂತ ಬದುಕಿಗೆ ಜಯ ನೀಡಿ ಸ್ವಾಮಿ
ಶರಣಂ ಶರಣಂ ದೇವಿ ಕೃಪಾಕರಿ ಪಾಲಿಸುವ ನವರತ ತಾಯೇ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ಶರಣಂ 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 ದೇವಿ ಕೃಪಾಕರಿ ಪಾಲಿಸುವ ನವರತ ತಾಯೇ ಶ್ರೀ ಗೌರಿ ಪಾಲಿಸುವ ನವರತ ತಾಯೇ ಶ್ರೀ ಹೇ ತಂದೆ ಸಂಗಮೇಶ್ವರ, ನಿನ್ನಲ್ಲಿ ಏನೆಂದು ಕೇಳಿಕೊಳ್ಳಲಪ್ಪ. ನನ್ನ ಮೈದುನ ಮತ್ತು ನನ್ನ ಗಂಡ ರಾಮ ಲಕ್ಷ್ಮಣರಂತೆ ಜೀವನ ನಡೆಸುತ್ತಿದ್ದಾರೆ. ಹಾಗೂ ಈ ಬಡತನದ ಭವನಿಯಿಂದ ಆದಷ್ಟು ಬೇಗ ನಮ್ಮನ್ನು ಕಾಪಾಡುವ ಭಾರ ನಿನ್ನನ್ನೇ ಕೊಡುತ್ತೆ ತಂದೆ, ನಿನ್ನನ್ನೇ ಕೊಡುತ್ತೆ. ಹೇಮ ಹೇ ಹೇಮ ಇನ್ನು ಪೂಜೆ ಮುಗಿದಿಲ್ಲವೇ? ಹೇಮ ಬೇಗ ಪೂಜೆ ಮಾಡು. ಬನ್ನಿ ಸ್ವಾಮಿ, ಪೂಜೆ ಮುಗಿದಿದೆ. ಹೇಮ ಇಂದು ಸೋಮವಾರ, ನಮ್ಮ ಎತ್ತುಗಳಾದ ರಾಮ ಲಕ್ಷ್ಮಣರಿಗೆ ಹಾಗೆ ಪೂಜೆ ಮಾಡಿಬಿಡು. ಮೈ ತೊಳೆದುಕೊಂಡು ಒಟ್ಟಿಗೆ ಕಟ್ಟೆಯಾಗಿ ಬಂದಿದ್ದೇನೆ. ಆಯ್ತು ಸ್ವಾಮಿ. ಪೂಜೆ ಮಾಡು, ಹೋಗು ಹೇಮ. ಆಯ್ತು ಸ್ವಾಮಿ. ಹೇ ತಂದೆ ಸಂಗಮೇಶ್ವರ, ರಾಮ ಲಕ್ಷ್ಮಣರಂತಿದ್ದಾರೆ ನನ್ನ ಗಂಡ ಮತ್ತು ಮೈದುನ. ಇವರಿಗೆ ಯಾವುದೇ ಕಷ್ಟ ಬರದಂತೆ ಜೋಡಿ ಎತ್ತುಗಳಂತೆ ಕಾಪಾಡುವ ಭಾರ ನಿನ್ನನ್ನೇ ಕೂಡಿದೆ ತಂದೆ, ನಿನ್ನನ್ನೇ ಕೂಡಿದೆ.
ಹೇಮ, ಶ್ರೀ ಸಂಗಮೇಶ್ವರನ ಸನ್ನಿಧಿಲಿ ನಿಂತು ಏನೋ ಬಿಡಿ ಕುಳಿತಿದ್ದಿಂದ ಕಾಣುತ್ತಿದೆಯಲ್ಲ. ಸ್ವಾಮಿ, ಇನ್ನು ಆ ತಂದೆಯಲ್ಲಿ ಬೇಡಿಕೊಳ್ಳುವುದೇ ಅಂತ ಹೇಳಿ ಈ ನಮ್ಮ ಬಡತನ ಭಾವನೆಯನ್ನು ದೂರ ಮಾಡುತ್ತಂತೆ ಎಂದು ಬೇಡಿಕೊಳ್ಳುತ್ತಿದ್ದೆ ಸ್ವಾಮಿ. ಬಡತನ? ಹೇಮ, ಬಡವರು ಬಡವರಾಗಿಯೇ ಇರಬೇಕು, ಶ್ರೀಮಂತರು ಶ್ರೀಮಂತರಾಗಿಯೇ ಮೆರಿಬೇಕು. ಕೆಲವಿದು ಅಂತದರಲ್ಲಿ ಬಡತನದ ಬೇಗ ಬಹುದೂರವಾಗಿ ನಮ್ಮಂತ ಬಡವರು ಈ ಸಮಾಜದಲ್ಲಿ ಯಾವಾಗ ಮುಂದೆ ಬರಬೇಕು ಹೇಮ, ಯಾವಾಗ ಮುಂದೆ ಬರಬೇಕು? ಸ್ವಾಮಿ, ನೋಡ್ತಾರೆ ಇಲ್ಲೆಲ್ಲ ನಾಳೆ ಆ ಸಂಗಮೇಶ್ವರ ನಮ್ಮ ಮೇಲೆ ದಯ ತೋರುತ್ತಾನೆ. ಈ ಸಮಾಜದಲ್ಲಿ ಕೂಡ ನಮ್ಮ ಮನೆತನ ಕೂಗುವಂತೆ ಆಗುತ್ತದೆ. ಆ ನಂಬಿಕೆ ನಮಗಿದೆ ಸ್ವಾಮಿ, ನಂಬಿಕೆ ಇಡಬೇಕು ಸ್ವಾಮಿ. ನಂಬಿಕೆ? ನಿನ್ನಲ್ಲಿ ನಂಬಿಕೆ ಹೇಮ? ನಂಬಿಕೆ ಎಂಬ ಮೂರಕ್ಷರವನ್ನು ಆ ದೇವರೇ ಎಂಬ ಮಹಾತ್ಮವ ಹಣ ಎಂಬ ಎರಡಕ್ಷರಕ್ಕೆ ಮಾರಿ ಹೋಗಿರುವಾಗ ಇನ್ನು ಎಲ್ಲಿ ಹೇಮ ನಂಬಿಕೆ? ಇನ್ನು ಎಲ್ಲಿ ನಂಬಿಕೆ? ಸ್ವಾಮಿ, ನಂಬಿ ಕೆಟ್ಟವರೆಲ್ಲ ರಂಗಯ್ಯ, ನಮ್ಮನೆ ಕೆಟ್ಟವರೆಲ್ಲ ಕನಕದಾಸನ ಹೇಳಿದ ಮಾತು ಕೇಳಿಲ್ಲವೇ? ಹಾಗಾಗಿ ನಂಬಿಕೆ ಇಡಬೇಕು ಸ್ವಾಮಿ, ಆ ದೇವರಲ್ಲಿ ನಂಬಿಕೆ ಇಡಬೇಕು. ಮನುಷ್ಯನಿಗೆ ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ನೋಡಿ ಹೇಮ, ಅತಿಯಾಗಿ ದೇವರನ್ನು ನಂಬಿ ಪೂಜೆ ಪುನಸ್ಕಾರ ಅಂತ ಹೇಳಿ ಸಮಯ ಹಾಳು ಮಾಡಬೇಡ ಹೇಮ, ಸಮಯ ಹಾಳು ಮಾಡಬೇಡ. ಯಾವ ಸ್ವಾಮಿ, ಏನಾಗಿದೆ ನಿಮಗೆ? ಯಾಕೆ ನನ್ನರಲ್ಲಿ ಚಿತ್ರವಾಗಿ ಮಾತಾಡ್ತಿದ್ದೀರಾ? ಹೇಮ, ಅದೇನಂತ ಹೇಳಲಿ ನಿನಗೆ? ನೋಡಿ ಸ್ವಾಮಿ, ಅದೇನಂತ ಸ್ವಲ್ಪ ಬಿಡಿಸಿ ಹೇಳಿದರೆ ತಾನೆ ನನಗೂ ವಿಷಯ ಏನಂತ ಗೊತ್ತಾಗೋದು. ಹೇಳ್ತೀನಿ ಹೇಮ, ಹೇಳ್ತೀನಿ. 25 ವರ್ಷಗಳ ಹಿಂದೆ ಇದೇ ಊರಿನ ಸಂಗಮೇಶ್ವರನ ಜಾತ್ರೆಯಲ್ಲಿ ಸಾಮೂಹಿಕ ವಿವಾಹಗಳು ನಡೆದಿದ್ದವು. ಅದೇ ಸಂದರ್ಭದಲ್ಲಿ ಈ ಅನಾಥನಿಗೆ ತಂದೆ ತಾಯಿಯ ಸ್ಥಾನ ಕೊಟ್ಟು ಸಾಕಿ ತಳಿದ ನನ್ನ ತಡಿಗಳಾದ ರಾಮಚಂದ್ರ ಮತ್ತು ಸೀತಾ ಮಾತೆಯರನ್ನು ಮತ್ತು ಜಗತ್ತಲ್ಲಿ ಕೊಲೆ ಮಾಡಿದರು ಹೇಮ. ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು ಹೇಮ, ಹೌದು. ನಾನು ಹೇಳುತ್ತಿರುವುದಿಲ್ಲ ಸತ್ಯ. ಇದೇ ಸೋಮವಾರದ ದಿನ ನಡೆದವಾಯಿತು ಆ ದುರಂತ. ಸ್ವಾಮಿ, ನಿಮ್ಮ ಹೃದಯದಲ್ಲಿ ಬೆಟ್ಟದಷ್ಟು ಮಮತೆಯನ್ನು ಇಟ್ಟುಕೊಂಡಿದ್ದೀರಾ. ನೀವೊಬ್ಬರೇ ನಂದುಕೊಳ್ಳುತ್ತಿದ್ದೀರಾ ಸ್ವಾಮಿ. ಹೇಗೆ ಈ ನೋವನ್ನು ಒಬ್ಬರೇ ಸಹಿಸಿಕೊಳ್ತಾ ಇದ್ದೀರಾ? ಮತ್ತೇನು ಮಾಡುವುದು ಹೇಮ? ಬಾಲಿಗೆ ಬಂದದ್ದು ಪಂಚಾಮೃತ ಆಯಿತು. ಈ ತಲೆಯಲ್ಲಿ ಬದುಕಿದ್ರೆ ಮಾತ್ರ ಈ ಮನುಷ್ಯನಿಗೊಂದು ಬೆಲೆ. ಹುಟ್ಟಿ ಬಂದಿದ್ದಕ್ಕೂ ಒಂದು ಸಾರ್ಥಕತೆ ಹೇಮ, ಸಾರ್ಥಕತೆ. ಸ್ವಾಮಿ, ಈ ವಿಷಯವನ್ನು ನಿಮ್ಮ ತಮ್ಮನಿಗೆ ಹೇಳಿದ್ದೀರಾ? ಹೇಮ, ಇಲ್ಲ ಹೇಮ, ಇಲ್ಲ. ಯಾಕೆಂದ್ರೆ ಅವನಿಗೆ 5 ವರ್ಷ ತುಂಬಿದವು ಅಷ್ಟೇ. ಈಗ ಈ ವಿಷಯ ಅವನಿಗೆ ಏನಾದರೂ ತಿಳಿಸಿದ್ರೆ ಅದೇ ಚಿಂತೆಯಲ್ಲಿ ಎಲ್ಲಿ ಕಳೆದು ಹೋಗುತ್ತಾನೆಂದು ಈ ಘಟನೆಯನ್ನು ಇಲ್ಲಿವರೆಗೂ ಬಚ್ಚಿಟ್ಟಿವೆ ಹೇಮ. ಈ ವಿಷಯನ ಎಷ್ಟು ದಿನ ಅಂತ ಬಚ್ಚಿಡಕ್ಕಾಗುತ್ತೆ ಸ್ವಾಮಿ? ಹೇಳಿಬಿಡಿ ನಿಮ್ಮ ತಮ್ಮನಿಗೆ, ಬಿಡಿಸಿ ಹೇಳಿಬಿಡಿ ನಿಮ್ಮ ತಮ್ಮನಿಗೆ. ಹೇಮ, ಬೇಡ ಹೇಮ, ಬೇಡ. ಯಾಕೆಂದ್ರೆ ಅವನಿಂದು ಬಾಳಿ ಬದುಕಬೇಕು. ಮುಂದೆ ಕಾಲ ಕೂಡಿ ಬಂದಾಗ ನಾನು ಎಲ್ಲ ವಿಷಯವನ್ನು ತಿಳಿಸಿ ಹೇಳ್ತೇನೆ. ಹೇಮ, ಅಲ್ಲಿಯವರೆಗೂ ನಮ್ಮಲ್ಲಿ ಹೇಳಿರಲಿ ಈ ವಿಷಯ. ಆಯ್ತು ಸ್ವಾಮಿ, ಮೈದಿನ ರಾಜೇಂದ್ರ ಪರ್ವ ಹೊತ್ತಾಯ್ತು. ಬನ್ನಿ, ಒಳಗಡೆ ಕೆಲಸ ಇದೆ, ಅದನ್ನು ಮುಗಿಸ್ಕೊಳ್ಳೋಣ. ನಿಲ್ಲೇ ನನ್ನಲ್ಲೇ ಈ ದುಃಖವನ್ನು ಮರೆತು ಈ ಸಂಜೆಯ ಹೊತ್ತಿನಲ್ಲಿ ಕಲಾ ಮಾತೆಯ ಕಂಪನದಲ್ಲಿ ಜಗಜಗಿಸುವ ತಪ್ಪ ಸಂಗೀತದಲ್ಲಿ ಒಂದು ಈ ಪಾದಗೀತೆ ಸೂಚಿನ ಬರಲಿಕ್ಕಿಲ್ಲ.
ಗಂಡ ಅಂತಿಗೆ ಬಾ ಸಹೋದರ, ಈಗ ತಾನೇ ಬಂದೇನಪ್ಪ. ಹೌದಣ್ಣ, ಈಗ ತಾನೇ ಬಂದೆ. ಬಾಬಯ್ಯರ ಮೊದಲು ಸಂಗಮೇಶ್ವರರ ತಂದೆಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡಲ್ಲ. ಅಂತಿಗೆ, ಆ ದೇವರ ಆಶೀರ್ವಾದದೊಂದಿಗೆ ನಿಮ್ಮ ಆಶೀರ್ವಾದವೂ ಮುಖ್ಯ ಅಂತಿಗೆ. ನಮ್ಮ ಸಹೋದರ, ನೀನು ನೌಕರಿ ಹೋದ ವಿಷಯ ಏನಾಯ್ತಪ್ಪ? ಅಣ್ಣ, ಸಹೋದರ, ನಮ್ಮ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತದೆ. ಮೊದಲು ದೇವರನ್ನು ಹೊಗಳಿದುಕೋ. ಸರಿ ಅಣ್ಣ. ಅಣ್ಣ, ಆಶೀರ್ವದಿಸಿ. ಸಹೋದರ, ಹೆಜ್ಜೆಳು. ಈ ಕರುನಾಡಿನಲ್ಲಿ ಕಲಿಯುಗದ ಕಲೆ ಕೇಂದ್ರ ಆಗಲಿರುವುದೇ ನನ್ನ ಬಲವಾದ ಆಶೀರ್ವಾದ. ಅಂತಿಗೆ, ಆಶೀರ್ವದಿಸಿ. ಈ ವೀರ ಪುಣ್ಯ ಭೂಮಿಯಲ್ಲಿ ವೀರಪುತ್ರನಾಗಿ ಬಾಳಕೊಂಡ ನನ್ನ ಆಶೀರ್ವಾದ. ಅಣ್ಣ, ಈ ಕಲಿಯುಗದಲ್ಲಿ ಘೋರ ಕೃತ್ಯಗಳನ್ನು ಮಾಡುವ ಆ ಕಿರಾತಕರ ಕರುಳನ್ನೇ ಬಗೆದು ಭೂದೇವಿಗೆ ಸಮರ್ಪಿಸಿ ಈ ಪುಣ್ಯ ಭೂಮಿಯಲ್ಲಿ ವೀರಪುತ್ರರೆಂದು ಬಿರುದು ಪಡೆಯಲಿದ್ದಾರೆ. ನನ್ನ ಹೆಸರು ಗಂಡುಗಲಿ ಹೇಮಂತನ ತಮ್ಮ ರಾಜೇಂದ್ರನೇ ಅಲ್ಲ ಅಣ್ಣ. ಸಹೋದರ, ಈ ಹಿಂದೆ ನೀನು ಕೆಲಸಕ್ಕೆ ಹೋದ ಕೆಲಸ ಏನಾಯ್ತು? ನೌಕರಿ. ಅಣ್ಣ, ನಮ್ಮಂತ ಬಡವರಿಗೆ ಎಲ್ಲಿಂದ ಅಣ್ಣ ನೌಕರಿ? ನೌಕರಿ ಎನ್ನುವ ನಾಣ್ಣುಡಿಗೆ
ನೀರಂಚಿ ಬಂದೆ ನಿನ್ನಲ್ಲೇ ಇರಬೇಕು. ಮೈದುನ ರಾಜೇಂದ್ರ ಏನ್ ಹೇಳ್ತಿದ್ದೀರಪ್ಪ? ಸ್ವಲ್ಪ ಬಿಡಿ ಸೇರಬಾರ್ದೇ ಅಂತೀನಿ. ಮತ್ತಿಗೆ ಈಗಿನ ಕಾಲದಲ್ಲಿ ನೌಕರಿ ಪಡೆಯಬೇಕಾದರೆ ಲೆಕ್ಕವಿಲ್ಲದ ಲಂಚ ಚೆಲ್ಲಬೇಕು ಈಗಿನ ಮುಖ್ಯ ಅಧಿಕಾರಿ. ತಮ್ಮ ರಾಜೇಂದ್ರ, ಏನಾಯ್ತು ಸ್ವಲ್ಪ ಬಿಡಿಸಿ ಹೇಳಪ್ಪ. ನೌಕರಿ ಮಾಡಬೇಕಾದ್ರೆ ನಮ್ಮಂತ ಬಡವರು ಆ ಮೇಲಾಧಿಕಾರಿಗಳಿಗೆ ಲಂಚ ಕೊಟ್ಟರೆ ಮಾತ್ರ ಅದು ಸಾಧ್ಯ. ಅದು ಅಲ್ಲದೆ ಇನ್ನು 3 ದಿನಗಳಲ್ಲಿ 5 ಲಕ್ಷ ರೂಪಾಯಿ ಲಂಚ ಕೊಡಬೇಕೆಂದು ಹೇಳಿದರು. ಅದಕ್ಕಾಗಿ ಆ ನೌಕರಿಯೇ ಬೇಡವೆಂದು ನಿರ್ಧರಿಸಿಕೊಂಡೇನ. ಮೈದುನ ರಾಜೇಂದ್ರ, ಏನಪ್ಪ ಇದು? ಬಂದ ನೌಕರಿಯನ್ನು ಬಿಟ್ಟು ಬಂದೆ ಅಂತ ಹೇಳ್ತಾ ಇದೆಯಲ್ಲ, ಹಾಗಾದ್ರೆ ಮುಂದೆ ಏನ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ಯಾ? ರೈತ ಉತ್ತಮ ರೈತನಾಗಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಅಂದ್ರೆ ನಿನ್ನ ಮಾತಿನ ಅರ್ಥ? ಅತ್ತಿಗೆ ಇದ್ದೇ ಇದೆಯಲ್ಲ ಹಿರಿಯರು ಮಾಡಿದ ಆಸ್ತಿ, ಅದೇ ಹೊಲದಲ್ಲಿ ವ್ಯವಸಾಯ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೇನೆ. ತಮ್ಮ ಸಹೋದರ, ನನ್ನ ತಮ್ಮ ರಾಜೇಂದ್ರ ಒಬ್ಬ ಪೊಲೀಸು, ಇಲ್ಲ ಲಾಯರು, ಇಲ್ಲ ಡಾಕ್ಟರು, ಇಲ್ಲ ದೊಡ್ಡ ಅಧಿಕಾರಿ ಆಗುತ್ತಿಲ್ಲ ನನ್ನ ಕನಸು ಕಂಡಿದ್ದಾರೆ ಕಡು ಬಡವ. ಆದರೆ ಆ ಕನಸಿನ ಕಲ್ಪನೆ ಕಡಿದಂತೆ ನನಗೆ ಕಣ್ಣಲ್ಲಿ ಹೂವಾಯಿತು. ಹೌದು ಮೈದುನ, ನೋಡು, ನಿನ್ನ ಇಲ್ಲಿವರೆಗೂ ಶಾಲಾ ಶೂಲ ಮಾಡಿ ಅದೆಷ್ಟೋ ಕಷ್ಟಪಟ್ಟು ನಿನ್ನನ್ನು ದೊಡ್ಡ ಸಾಲಗಾರರಾಗಿ ಮಾಡಬೇಕೆಂದುಕೊಂಡಿದ್ದಾರೆ. ಅವರು ಅದೆಷ್ಟೋ ಆಸೆ ಆಕಾಂಕ್ಷೆಗಳನ್ನು ಹೊಂದಿಕೊಂಡಿದ್ದಾರೆ ನಿನ್ನವರು. ಅಣ್ಣ, ಅತ್ತಿಗೆ ಒಬ್ಬ ಪೊಲೀಸ್ ಆದ್ರೆ 4 ಜನ ಗಳ್ಳರಿಗೆ ಶಿಕ್ಷೆ ಕೊಡಿಸಬಹುದು. ಒಬ್ಬ ಲಾಯರ್ ಆದ್ರೆ 4 ಜನಕ್ಕೆ ನ್ಯಾಯ ಕೊಡಿಸಬಹುದು. ಹಾಗೆ ಒಬ್ಬ ಡಾಕ್ಟರ್ ಆದ್ರೆ 4 ಜನರ ಜೀವ ಉಳಿಸಬಹುದು. ಆದ್ರೆ ಅದೇ ಡಾಕ್ಟರು, ಪೊಲೀಸು, ಲಾಯರು ಅವರಿಗಷ್ಟೇ ಏಕೆ, ಇಡೀ ಜಗತ್ತಿಗೆ ಅನ್ನ ಹಾಕುವ ಅನ್ನದಾತನೇ ಈ ರೈತ. ಎಲ್ಲರೂ ಏನ್ ಬೇಕಾದ್ರೂ ಆಗ್ಬೋದು ಅಣ್ಣ, ಆದರೆ ಒಬ್ಬ ರೈತನಾಗಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಬೇಕನ್ನ, ಪೂರ್ವ ಜನ್ಮದ ಪುಣ್ಯ ಬೇಕು. ಅದಕ್ಕಾಗಿ ಹಿರಿಯರು ಹೇಳುತ್ತಾರೆ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆನೇ ಮೇಲೆದ್ದು. ಅದಕ್ಕಾಗಿ ಈ ದೃಢ ನಿರ್ಧಾರ ಮಾಡಿದ್ದೇನೆ ಅಣ್ಣ, ದೃಢ ನಿರ್ಧಾರ ಮಾಡಿದ್ದೇನೆ. ಅಮ್ಮ ಸಹೋದರ, ನಿನ್ನದೊಂದು ಕಿವಿ ಮಾತು ಹೇಳುತ್ತೇನೆ, ಚೆನ್ನಾಗಿ ನೆನಪಿಟ್ಟಿಕೋ. ಅದ್ಯಾವ ಮಾತು ಹೇಳಣ್ಣ? ನೋಡು ಸಹೋದರ, ಇದೊಂದು ವಂಶ ತುಂಬಿದ ರಾಜ್ಯ. ಇದರಲ್ಲಿ ನಾನಂತರ ಸೊಕ್ಕಿದ ಶ್ರೀಮಂತರ ದೌಡಿಗೆ ಸಿಲುಕದಂತೆ ಈ ಸಮಾಜದಲ್ಲಿ ಸಾಗಬೇಕು. ನನ್ನ ಮಾತು. ಅಂದು ಪರಕೀಯರೊಡನೆ ಹೋರಾಡಿ ವೀರ ಪರಾಕ್ರಮಿ ಎಂದು ಬಿರುದು ಪಡೆದ ರಾಯಣ್ಣ. ವಿಷ ತುಂಬಿದ ಸರ್ಪ ನಾನು ಏನಾದರೂ ನನ್ನ ವಿಷಯಕ್ಕೆ ತಲೆ ಹಾಕಿದರೆ ಆ ಸರ್ಪಗಳಿಗೆ ಗಂಡುಗಳನ್ನ ನಾನಾಗಿ ಅವನ ರುಂಡ ಮುಂಡಗಳನ್ನು ತುಂಡು ಮಾಡಿ ವಿಷ ತುಂಬಿದ ಗಂಡ ಸರ್ಪಗಳಿಗೆ ಗುಡುಗುವಡನ ಗರುಡನಾಗುವೆ ಅಣ್ಣ, ಗುಡುಗುವಡನ ಗರುಡನಾಗುವೆ. ಅಷ್ಟೇ ಅಲ್ಲ ಮೈದುನ, ಈ ಊರಿನ ಕಾಮದ ಕನ್ಯರ ಕಣ್ಣು ನಿನ್ನ ಮೇಲೆ ಬೀಳದಂತೆ ಕಾಪಾಡಿಕೊಂಡು ಹೋಗಬೇಕು ಕಣ್ಣ ನೀನು. ಕಾಮದಿಂದ ನೋಡಿದ ನಾರಿಯ ಕಣ್ಣುಗಳನ್ನು ಕಿತ್ತದೆ, ಅವರಿಗೆ ತಕ್ಕ ಉತ್ತರ ಕೊಟ್ಟು ತಾಯಿಗೆ ಮಗನಾಗಿ, ತಂಗಿಗೆ ಅಣ್ಣನಾಗಿ, ಈ ಕನ್ನಡ ಭುವನೇಶ್ವರ ವೀರ ಪುತ್ರನಾಗುವೆ ಈ ನಾಡಿನಲ್ಲಿ. ಇದೇ ಈ ರಾಜೇಂದ್ರನ ಜೀವನದ ಹೋರಾಟ. ತಮ್ಮ ಸಹೋದರ, ಬಡವರ ಕೋಪ ನವರಿಗೆ ಮೂಲವಾಗಬಲ್ಲದಪ್ಪ. ಏಕೆ ನನ್ನ ಮೇಲೆ ಅಪನಂಬಿಕೆ? ಇವನು ಅಂತಿಂತ ಗಂಡಲ್ಲ ಅಣ್ಣ, ಈ ಬ್ರಹ್ಮಾಂಡವನ್ನೇ ಜೀಪಾನ ಮಾಡಬಲ್ಲೆ, ಸಮುದ್ರವನ್ನೇ ಕುಡಿವರೆದು ಕಡಲಾಗಿ ಅಳಿಸಬಲ್ಲೆ.
ನೀನಾದ್ರೂ ಹುಡುಗಿ ಕೇಳಿದರೆ ಹತ್ತಿದ ಹೊಟ್ಟೆ ಕೂಡ ಈ ಹಾಲು ಕುಡಿದಕ್ಕೆ ಸಂತೋಷವಾಗುತ್ತಿದೆಯಪ್ಪ, ಸಂತೋಷವಾಗುತ್ತಿದೆ. ಮೈದಿನ ನೋಡಪ್ಪ, ಎಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ಬಾ, ಊಟ ಮಾಡೋದಂತೆ. ಅದಕ್ಕೆ ಊಟ ಮಾಡುವುದಕ್ಕಿಂತ ಪೂರ್ವದಲ್ಲಿ ನಿಮ್ಮ ಬಾಯಿಂದ ಒಂದು ಹಾಡು ಕೇಳಬೇಕು. ಸಾಕು ಶಿವಾಯ. ಈ ಇಬ್ಬರ ಬಿಟ್ಬಿಟ್ಟು ನಾವೇನ್ ಮಾಡುವುದು? ನನಗಿಂತ ಜಾಸ್ತಿ ನೀನು ಬಾಯ. ಸಂತೋಷದ ಈ ದಿನ ಸಂಗೀತ ಹೊರಹೊಮ್ಮುವ ಸುದಿನ, ನಾವೆಲ್ಲ ಒಂದಾಗಿ ಕುಣಿದಾಡುವ ನಲಿದಾಡುವ. ಬಂದ ಸಂತೋಷದಿಂದ ನಗುನಗುತ್ತ ಕುಣಿದಾಡುವ ಎಲ್ಲೆಲ್ಲೂ ಸುಖ ಬಂದುವ ನಮ್ಮ ಬಾಳನ್ನು ಸಂಗೀತ ಹೃದಯದಲ್ಲಿ ಹೊಸ ಹಾಡನ್ನು
ಅಡಿಗೆ ಮಾಡು, ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣ. ಬೇಗ ಬೇಗ ಏ, ಒಂದ್ ನಿಮಿಷ. ಟೈಮ್ ಇದೆ, ಬೇಗ ಬಾ.